गुरुभ्यो नमः। हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದ್ರೌಪದಿಗೆ 5 ಜನ ಗಂಡಂದಿರು ಯಾಕೆ ಎನ್ನುವಂತಹ ಹಿನ್ನೆಲೆಯಲ್ಲಿ ನಡೆದಂತಹ ಘಟನೆಗಳನ್ನ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ತಿಳಿಸಿದರು. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ರುದ್ರದೇವರು ತಾವು ಆ ಸ್ತ್ರೀಯರಿಗೆ ಪಾರ್ವತಿ, ಶಚಿ ಮೊದಲಾದಂಥವರಿಗೆ ಬ್ರಹ್ಮದೇವರು ಶಾಪವನ್ನು ಕೊಟ್ಟಿದ್ರು, ಪತಿ ವಿಯೋಗ ಆಗಲಿ ಅಂತ. ಇವರು ಪತಿ ಸಿಗಲಿ ಅಂತ ವರವನ್ನು ಕೊಟ್ಬಿಟ್ರು. ಮತ್ತು ಒಂದು ಸುಳ್ಳು ಮಾತನ್ನು ಹೇಳಿದ್ರು. ಯಾರಿಗೆ? ದೇವೇಂದ್ರನಿಗೆ. ಈ ಪರ್ವತದ ಕೆಳಗಡೆ ನನ್ನನ್ನು ಅವಮಾನ ಮಾಡಿದ್ದರ ಕಾರಣಕ್ಕಾಗಿ ದೇವತೆಗಳಿಂದ ನಾನು ಬಂಧನ ಮಾಡಿ ಇಟ್ಟಿದ್ದೇನೆ ಅಂತ. ಈ 2 ವಿಚಾರಕ್ಕೆ ಅನುಗುಣವಾಗಿ ರುದ್ರದೇವರಿಗೆ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ. ಮೊದಲನೆಯದ್ದು, ನೀನು ಮನುಷ್ಯನಾಗಿ ಹುಟ್ಟಬೇಕು ಅಂತ. ಇಂದ್ರನ ಮುಂದೆ ಸುಳ್ಳನ್ನು ಹೇಳಿದ್ದೀ, ಹಾಗಾಗಿ ಆ ಇಂದ್ರ ಮನುಷ್ಯನಾಗಿ ಹುಟ್ಟುತ್ತಾನೆ, ಅವನ ಜೊತೆಗೆ ನೀನು ಯುದ್ಧದಲ್ಲಿ ಸೋಲ್ಬೇಕು ಅಂತ. ಹಾಗಾಗಿ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಹುಟ್ಟಿದರು. ದೇವೇಂದ್ರ ಅರ್ಜುನನಾಗಿ ಹುಟ್ಟಿದ. ಅರ್ಜುನನ ಕೈಯಲ್ಲಿ ಅಶ್ವತ್ಥಾಮಾಚಾರ್ಯರು ಪರಾಭವಗೊಂಡರು. ಇದು ಒಂದು ವಿಚಾರ. ಇನ್ನೊಂದು, ನಾವಾಪ್ಸಿಸಿ ರಥಪ್ರಿಯಾಮದ, ನೀನು ಮನುಷ್ಯನಾಗಿ ಹುಡ್ತೀಯ, ಆದ್ರೆ ನಿನಗೆ ಅಲ್ಲಿ ನಿನ್ನ ಪತ್ನಿ ಸಿಗೋದಿಲ್ಲ, ಪತ್ನಿಯಿಂದಾಗಿ ವಿಯುಕ್ತನಾಗಿ ನೀನು ಬ್ರಹ್ಮಚಾರಿಯಾಗಿ ಇರ್ತೀಯ ಅಂತ ಇಷ್ಟು ಶಾಪವನ್ನು ಕೊಡ್ತಾರೆ. ಇಂದು 150ನೇ ಶ್ಲೋಕದಿಂದಾಗಿ ಪ್ರಾರಂಭ. ಏತೇಹಿ ಮಾರುತಾದ್ಯಾಸ್ತೆ ದೇವ ಕಾರ್ಯಾರ್ಥ ಗೌರವಾತ್ ಜಾತಾ ಇತಿ ಶ್ರುತಿಸ್ತತ್ರ ನಾವಜ್ಞ ತೇತ್ರ ಕಾರಣಂ. ಪದಚ್ಛೇದ. ಏತೆ ಹಿ ಮಾರುತಾದ್ಯಾಃ ತೇ ದೇವ ಕಾರ್ಯಾರ್ಥ ಗೌರವಾತ್ ಜಾತಾಃ ಇತಿ ಶ್ರುತಿಃ ತತ್ರ ನ ಅವಜ್ಞ ತೇ ಅತ್ರ ಕಾರಣಂ. ನೀನು ಹೇಳಿದ್ದೇಕೆ? ಈ ವಾಯುದೇವರೆಲ್ಲರೂ ಕೂಡ ನನ್ನ ಒಂದು ಅವಮಾನ ಮಾಡಿದ್ದರ ಪರಿಣಾಮವಾಗಿ ಇಲ್ಲಿ ಬಂಧನಕ್ಕೊಳಗಾಗಿದ್ದಾರೆ ಅಂತ ಹೇಳಿದೆ. ಆದರೆ ಈ ವಾಯುದೇವರೆಲ್ಲರೂ ಕೂಡ ಮುಂದೆ ಭೂಮಿಯಲ್ಲಿ ಹುಡ್ತಾರೆ. ಏತೇಹಿ ಮಾರುತಾದ್ಯಾಹ, ವಾಯುದೇವರೇ ಮೊದಲಾದಂತಹ ಎಲ್ಲ ದೇವತೆಗಳು ಕೂಡ ಭೂಮಿಯಲ್ಲಿ ಹುಡ್ತಾರೆ. ಯಾಕೆ ಹುಡ್ತಾರೆ? ದೇವ ಕಾರ್ಯಾರ್ಥ ಗೌರವಾತ್, ಒಂದು ದೊಡ್ಡ ದೇವ ಕಾರ್ಯ ಆಗ್ಬೇಕಾಗಿದೆ, ದುಷ್ಟರ ಸಂಹಾರ ಆಗಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಭೂಮಿಯಲ್ಲಿ ಹುಟ್ಟಿದರು ಅಂತ ಇತಿ ಶ್ರುತಿ, ವೇದ ಪ್ರಮಾಣ ಇದೆ. ವೇದದಲ್ಲಿ ವಾಯುದೇವರೇ ಮೊದಲಾದಂತಹ ವಾಯು, ಯಮ ಮೊದಲಾದಂತಹವರೆಲ್ಲರೂ ಕೂಡ ದೇವ ಕಾರ್ಯಕ್ಕೋಸ್ಕರ ಭೂಮಿಯಲ್ಲಿ ಹುಟ್ಟಿದ್ದಾರೆ ಅಂತ ವೇದ ಹೇಳ್ತಾ ಇದೆ. ಹಾಗಾಗಿ ನ ಅವಜ್ಞ ತೇ ಅತ್ರ ಕಾರಣಂ. ತೇ ಅವಜ್ಞ, ಅವಜ್ಞ ಅಂದ್ರೆ ಅವಮಾನ, ನಿನಗೆ ಅವಮಾನ ಮಾಡಿದಕ್ಕೋಸ್ಕರ ಅವರು ಅಲ್ಲಿ ಬಂಧನಕ್ಕೊಳಗಾಗಿದ್ದಾರೆ ಎನ್ನುವುದು ಅದು ಸರಿಯಾದಂತ ಮಾತಲ್ಲ. ಸ್ಪಷ್ಟವಾಗಿ ವೇದ ಪ್ರಮಾಣ ಇದೆ. ಭೂಮಿಯಲ್ಲಿ ಈ ವಾಯುದೇವರೇ ಮೊದಲಾದಂಥವರು ಪರಮಾತ್ಮನ ಕಾರ್ಯಕ್ಕೋಸ್ಕರ, ದೇವ ಕಾರ್ಯಕ್ಕೋಸ್ಕರ ಹುಡ್ತಾರೆ ಅಂತ. ಹಾಗಾಗಿ ನೀನು ಸುಳ್ಳು ಮಾತನಾಡಿದ್ದೀಯ. ಈ ಸುಳ್ಳು ಮಾತನಾಡಿದ್ದರ ಪರಿಣಾಮವಾಗಿ ನೀನು ಭೂಮಿಯಲ್ಲಿ ಹುಡ್ತೀಯ. ಅಷ್ಟು ಮಾತ್ರ ಅಲ್ಲ, ನೀನು ಯಾರ ಮುಂದೆ ಸುಳ್ಳು ಆಡಿದೆಯೋ ಆ ವ್ಯಕ್ತಿಯಲ್ಲಿ ನೀನು ಸೋಲ್ತೀಯ ಅಂತ ಇಷ್ಟು ಶಾಪವನ್ನ ಕೊಟ್ರು. ಮುಂದೆ ದೀರ್ಘಕಾಲಂ ಮನುಷ್ಯೇಷು ತತಸ್ತ್ವಂ ಸ್ಥಿತಿಮಾಪ್ಸ್ಯಸಿ ಇತ್ಯುಕ್ತ್ವಾ ಪ್ರಯಯೌ ಬ್ರಹ್ಮ ಸೋಶ್ವತ್ಥಾಮ ಶಿವೋ ಭವತ್.
ಪಂಚದೇವಿ ತನುಸ್ತ್ವೇಷ ದ್ರೌಪದಿ ನಾಮ ಚಾಭವತ್. ಪದಚ್ಛೇದ. ದೀರ್ಘಕಾಲಂ ಮನುಷ್ಯೇಷು ತತಃ ತ್ವಂ ಸ್ಥಿತಿಂ ಆಪ್ಸ್ಯಸಿ ಇತಿ ಉಕ್ತ್ವಾ ಪ್ರಯಯೌ ಬ್ರಹ್ಮ ಸಹ ಅಶ್ವತ್ಥಾಮ ಶಿವಃ ಅಭವತ್. ಪಂಚದೇವಿ ತನುಃ ತು ಏಷ ದ್ರೌಪದಿ ನಾಮ ಚ ಅಭವತ್. ಬರೀ ಮನುಷ್ಯನಾಗಿ ಹುಟ್ಟೋದು ಮಾತ್ರ ಅಲ್ಲ, ದೀರ್ಘಕಾಲಂ ಮನುಷ್ಯೇಶು, ಮನುಷ್ಯರ ಮಧ್ಯದಲ್ಲಿ ನೀನು ದೀರ್ಘಕಾಲ ಇರ್ತೀಯ. ತತಸ್ಥಂ ಸ್ಥಿತಿಮಾಪ್ಸ್ಯಸಿ, ಈ ರೀತಿಯಾಗಿ ನಿನಗೆ ದೀರ್ಘಕಾಲ ಮನುಷ್ಯರಾಗಿ ಹುಟ್ಟುವಂತಹ ಒಂದು ಶಾಪನ ಕೊಡ್ತಾ ಇದ್ದೇನೆ ಅಂತ ಹೇಳಿ ಬ್ರಹ್ಮದೇವರು ಪ್ರಯೋ ತಾವು ಹೊರಟು ಹೋದರು. ಆ ಶಿವನೇನೆ ಅಶ್ವತ್ಥಾಮ ಅಭವತ್, ದ್ರೋಣಾಚಾರ್ಯನ ಮಗನಾಗಿ ಅಶ್ವತ್ಥಾಮನಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಪಂಚದೇವಿ ಸ್ತನುಸ್ತ್ವೇಷ, ಈ ಇಂದ್ರಸೇನೆ ಏನಿದ್ಲಲ್ಲ ಅವಳು ಪಂಚದೇವಿ ತನುಹು, 5 ದೇವಿಯರಿಂದಾಗಿ ಕೂಡಿಕೊಂಡು ದ್ರೌಪದಿ ನಾಮ, ದ್ರೌಪದಿ ಎನ್ನುವಂತ ಹೆಸರಿನಿಂದಾಗಿ ಅವತಾರವನ್ನ ಮಾಡಿದಳು. ಇನ್ನು ವ್ಯಾಖ್ಯಾನಕಾರರಲ್ಲಿ ಹಿಂದೆ ನಾನು ಹೇಳಿದಂತೆ ಸ್ವಲ್ಪ ಭಿನ್ನಾಭಿಪ್ರಾಯ. ಅಂದ್ರೆ ವಿಪ್ರಕನ್ಯಾ ಮತ್ತು ನಳನಂದಿನಿ, ಇಂದ್ರಸೇನ, ದ್ರೌಪದಿ ಅಂತ ಕೆಲವರ ವಾದ. ಇಲ್ಲ, ವಿಪ್ರಕನ್ಯಾ, ನಳನಂದಿನಿ, ಇಂದ್ರಸೇನೆ ಒಂದೇ, ಮತ್ತೆ ದ್ರೌಪದಿ, ಮತ್ತೆ ಕೊನೆಗೆ ಏನು ಕಲ್ಯಾಣಿ ದೇವಿ ಅಥವಾ ಚಂದ್ರಾದೇವಿ ಅಂತ ಹೇಳ್ತಾರಲ್ಲ ಅದು ಅಂತ ಈ ರೀತಿಯ ಅಭಿಪ್ರಾಯ ಇದೆ. ಒಟ್ಟಿನಲ್ಲಿ ದ್ರೌಪದಿಯ ಅವತಾರ ಆಯಿತು. ದ್ರೌಪದಿಯಲ್ಲಿ ಆ ಒಂದು 5 ಜನ ಸೇರಿಕೊಂಡು ದ್ರೌಪದಿಯಾಗಿ ಹುಟ್ಟಿದರು. ಮುಂದೆ ವೇದೇಶು ಸಪುರಾಣೇಶು ಭಾರತೆ ಚಾವಗಮ್ಯತೆ ಉಕ್ತೋರ್ಥಃ ಸರ್ವ ಏವಾಯಂ ತಥಾ ಪೂರ್ವೋದಿತಾಶ್ಚಯೇ. ಪದಚ್ಛೇದ. ವೇದೇಶು ಸಪುರಾಣೇಶು ಭಾರತೆ ಚ ಅವಗಮ್ಯತೆ ಉಕ್ತಃ ಅರ್ಥಃ ಸರ್ವಃ ಏವ ಅಯಂ ತಥಾ ಪೂರ್ವೋದಿತಾಃ ಚ ಯೇ. ಇಲ್ಲಿ ತನಕ ಹೇಳಿದಂತಹ ಎಲ್ಲ ವಿಚಾರವನ್ನು ಕೂಡ ಆಚಾರ್ಯ ತಿಳಿಸ್ತಾ ಇದ್ದಾರೆ. ನಾನು ಹೇಳಿದ್ದು ಏನೋ ನನ್ನ ಸ್ವಕಪೋಲ ಕಲ್ಪಿತ ಅಲ್ಲ. ವೇದೇಶು, ನಾ ಹೇಳಿದಂತಹ ಎಲ್ಲ ಪ್ರಮೇಯಗಳು ಕೂಡ ಇಲ್ಲಿ ಬಂದಿದೆ, ವೇದದಲ್ಲಿ ಬಂದಿದೆ, ಪುರಾಣಗಳಲ್ಲಿ ಬಂದಿದೆ. ವಿಶೇಷವಾಗಿ ಈ ಭಾಗ ನಮಗೆ ಗರುಡ ಪುರಾಣದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಭಾರತೆ, ಮಹಾಭಾರತದಲ್ಲಿ ಬಂದಿದೆ. ಹೀಗೆ ಮಹಾಭಾರತದಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ, ವೇದದಲ್ಲಿ ಇವೆಲ್ಲ ವಿಚಾರವು ಕೂಡ ಬಂದಿದೆ ದ್ರೌಪದಿಯ ಪಂಚಪತಿತ್ವದ ಬಗ್ಗೆ. ಹಾಗಾಗಿ ಉಕ್ತೋರ್ಥ ಸರ್ವ ಏವಾಯಂ, ನಾವು ಹೇಳಿದ್ದು ಯಾವುದೂ ಕೂಡ ಸುಮ್ಮನೆ ನಾವು ಬಾಯಿ ಮಾತಿಂದ ಹೇಳ್ತಾ ಇರೋದಲ್ಲ. ವೇದ, ಮಹಾಭಾರತ, ಪುರಾಣಗಳಿಗೆ ಅನುಗುಣವಾಗಿ ಈ ಎಲ್ಲ ವಿಚಾರವನ್ನು ಕೂಡ ನಾವು ತಿಳಿಸಿದ್ದೇವೆ. ಈ ವಿಚಾರ ಮಾತ್ರ ಅಲ್ಲ, ಪೂರ್ವ ಉದಿತಾಹ, ಉದಿತ ಅಂತ ಹೇಳಿದ್ದು ಹಿಂದೆ ಹೇಳಿದಂತಹ ಎಲ್ಲ ಪ್ರಮೇಯಗಳು ಕೂಡ ವೇದ, ಪುರಾಣ, ಮಹಾಭಾರತಗಳ ಹಿನ್ನೆಲೆಯಲ್ಲಿ ಹೇಳಿದ್ದೆ ಹೊರತು ನಾವು ನೇರವಾಗಿ ಹೇಳಿದ್ದಲ್ಲ ಅಂತ ಆಚಾರ್ಯರು ತಾವು ಹೇಳಿದಂತಹ ಪ್ರತಿಯೊಂದು ವಿಚಾರಗಳು ಕೂಡ ಪ್ರಾಮಾಣಿಕವಾದದ್ದು, ಎಲ್ಲದಕ್ಕೂ ಕೂಡ ಪ್ರಮಾಣ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸರಿ, ಇಲ್ಲಿಗೆ ದ್ರೌಪದಿಯ ಜನ್ಮದ ವಿಚಾರ, ಅರ್ಥಾತ್ ದ್ರೌಪದಿಯಲ್ಲಿ ಯಾರ್ಯಾರು ಸೇರಿದ್ದರು, ಯಾಕೆ ಸೇರಿದ್ದರು, ಅವರ ಹಿನ್ನೆಲೆ ಏನು ಅಂತ ಇಷ್ಟೆಲ್ಲಾ ವಿಚಾರವನ್ನು ದೀರ್ಘಕಾಲ ಆಚಾರ್ಯರು ವಿಮರ್ಶಾತ್ಮಕವಾಗಿ ನಮ್ಮ ಮುಂದೆ ಇಟ್ಟು ಮತ್ತೆ ಮುಂದೆ ಕಥೆಯ ಭಾಗಕ್ಕೆ ಬರ್ತಾ ಇದ್ದಾರೆ. ಮುಮುದುಹು ಸರ್ವ ಪಾಂಚಾಲಾಹ ಜಾತಯೋಃ ಸುತಯೋಸ್ತಯೋಃ ಮಾನುಷಾನ್ನೋಪಭೋಗೇನ
ಸಂಸರ್ಗಾನ್ ಮಾನುಷೇಷು ಚ. ಮನುಷ್ಯ ಪುತ್ರತಾಯಾಶ್ಚ ಭಾವೋ ಮಾನುಷ ಏತಯೋಃ ಅಭೂಂ ನಾತಿತರಾಮಾಸೀತ್ ತದಯೋನಿತ್ವ ಹೇತುತಃ. ಪದಚ್ಛೇದ. ಮುಮುದುಃ ಸರ್ವಪಾಂಚಾಲಾಃ ಜಾತಯೋಃ ಸುತಯೋಃ ತಯೋಃ ಮಾನುಷಾನ್ನೋಪಭೋಗೇನ ಸಂಸರ್ಗಾತ್ ಮಾನುಷೇಷು ಚ ಮನುಷ್ಯಪುತ್ರತಾಯಾಃ ಚ ಭಾವಃ ಮಾನುಷಃ ಏತಯೋಃ ಅಭೂತ್ ನ ಅತಿತರಾಂ ಆಸೀತ್ ತತ್ ಅಯೋನಿತ್ವ ಹೇತುತಃ. ದ್ರುಪದನಿಗೆ ಇಬ್ಬರು ಅದ್ಭುತವಾದಂತಹ ಮಕ್ಕಳು ತಾರುಣ್ಯಪೂರ್ಣರಾಗಿ ಹುಟ್ಟಿದ್ದಾರೆ ಎನ್ನುವಂತಹ ವಿಚಾರ ಎಲ್ಲ ಪಾಂಚಾಲದ ಪ್ರಜೆಗಳಿಗೆ ಗೊತ್ತಾಯಿತು. ಆ ಎಲ್ಲ ಸರ್ವ ಪಾಂಚಾಲಾಹ ಮೂದುಹು ಭಾರೀ ಖುಷಿಪಟ್ಟರು ಅಂತೆ. ಯಾಕೆ? ಜಾತಯೋಹೋ ಸುತಯೋಸ್ತಯೋಹೋ ಇಬ್ಬರು ಮಕ್ಕಳು ಹುಟ್ಟಿದರು ಅಂತ ಭಾರಿ ಸಂತೋಷ ಪಟ್ಟರು. ಇಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಬ್ರಹ್ಮದೇವರ ಶಾಪ ಏನಿತ್ತು? ಆ 4 ಜನರಿಗೆ ಮನುಷ್ಯರಾಗಿ ಹುಟ್ಟಿ, ಮನುಷ್ಯ ಯೋನಿಯಲ್ಲಿ ಹುಟ್ಟಿ ಅಂತ. ಇಲ್ಲಿ ದ್ರೌಪದಿ ಹುಟ್ಟಿದ್ದು ಹೇಗೆ? ಯಜ್ಞ ಕುಂಡದಿಂದಾಗಿ, ಯಜ್ಞ ವೇದಿಯಿಂದಾಗಿ. ಹಾಗಾಗಿ ಮನುಷ್ಯರಾಗಿ ಹುಟ್ಟಿ ಎನ್ನುವಂತಹ ಶಾಪವೇ ಸತ್ಯ ಆಗ್ಲಿಲ್ಲಲ್ಲ. ಯಾಕಂದ್ರೆ ಅವರು ಮನುಷ್ಯ ಯೋನಿಯಿಂದ ಬರಲೇ ಇಲ್ಲ. ಹಾಗಾದ್ರೆ ಆ ಶಾಪಕ್ಕೆ ಸಾರ್ಥಕ್ಯ ಹೇಗೆ ಅಂತಂದ್ರೆ, ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಮಾನುಷಾನ್ನ ಉಪಭೋಗೇನ. ಅವರು ನೇರವಾಗಿ ಮನುಷ್ಯ ಯೋನಿಯಿಂದಾಗಿ ಬರದೇ ಹೋದರೂ ಕೂಡ ಮನುಷ್ಯರ ಅನ್ನವನ್ನು ತಿಂದರು. ಮಾನುಷಾನ್ನ ಉಪಭೋಗೇನ, ಮನುಷ್ಯರು ಮಾಡಿದಂತಹ, ಮನುಷ್ಯರಿಂದ ಬಂದಂತಹ ಒಂದು ಅನ್ನವನ್ನ ದೃಷ್ಟದ್ಯುಮ್ನ ಆಗಲಿ ಅಥವಾ ದ್ರೌಪದಿ ಆಗಲಿ ತಿಂದ್ರು. ಅಷ್ಟು ಮಾತ್ರ ಅಲ್ಲ, ಮಾನುಷೇಷು ಸಂಸರ್ಗ. ಸಂಸರ್ಗ ಅಂದ್ರೆ ಸಹವಾಸ. ಮನುಷ್ಯರ ಸಂಪರ್ಕ ಅವರಿಗೆ ಜಾಸ್ತಿ ಇತ್ತು. ಯಾಕಂದ್ರೆ ಮನುಷ್ಯರ ಮಧ್ಯದಲ್ಲೇ ಇದ್ದಾರೆ. ದ್ರೌಪದನ ಆಗಲಿ ಅಥವಾ ದೃಷ್ಟದ್ಯುಮ್ನ ಮತ್ತು ದ್ರೌಪದಿಗಿಂತ ಮುಂಚೆ ಹುಟ್ಟಿದಂತಹ ಅನೇಕ ಜನ ಮಕ್ಕಳಿದ್ದರು. ಶಿಖಂಡಿ ಮತ್ತು ಸತ್ಯಜಿತ್ ಮೊದಲಾದಂಥವ್ರು, ಅವರ ಸಂಪರ್ಕ ಇತ್ತು. ಹಾಗಾಗಿ ಒಂದು ಮಾನುಷಾನ್ನ ಉಪಭೋಗ, ಮನುಷ್ಯರ ಅನ್ನವನ್ನ ತಿಂದಿದ್ದರ ಪರಿಣಾಮ, ಮತ್ತು ಮನುಷ್ಯರ ಸಹವಾಸ, ಅದರಿಂದಾಗಿ ಏನಾಯಿತು, ಅವರಲ್ಲಿ ಮಾನುಷ್ಯ ಪುತ್ರತಾಯಾಶ್ಚ ಭಾವ, ಮನುಷ್ಯ ಸ್ವಭಾವ ಅವರಲ್ಲಿ ಕಂಡು ಬಂತು ಅಂತೆ. ಯಾಕೆಂತಂದ್ರೆ ಮನುಷ್ಯ ಯೋನಿಯಲ್ಲಿ ಹುಟ್ಟಿ ಬಂದಿದ್ರೆ ಮನುಷ್ಯರ ಸ್ವಭಾವ ಬರುತ್ತೆ. ಅಲ್ಲಿ ಇದ್ದದ್ದು ಮನುಷ್ಯ ದೇಹ ಮಾತ್ರ. ಬಂದಿದ್ದ ಹೇಗೆ? ಯಜ್ಞ ವೇದಿಕೆಯಿಂದಾಗಿ. ಹಾಗಾಗಿ ಮನುಷ್ಯ ಸ್ವಭಾವ ಅಲ್ಲಿ ಬರ್ಲಿಕ್ಕೆ ಸಾಧ್ಯತೆಗಳು ಕಡಿಮೆ ಇರ್ತವೆ. ಆದರೂ ಕೂಡ ಮನುಷ್ಯ ಸ್ವಭಾವ ಅಲ್ಲಿ ಬಂತು. ಯಾಕೆ ಬಂತು ಅಂತಂದ್ರೆ ಮಾನುಷಾನ್ನ ಪ್ರಭಾವ ಮತ್ತು ಮನುಷ್ಯರ ಸಂಪರ್ಕದಿಂದಾಗಿ ಅಲ್ಲಿ ಏನಾಯ್ತು, ಅವರಿಗೆ ಮನುಷ್ಯರ ಸ್ವಭಾವ ಕಂಡು ಬಂತು. ಆದರೆ ಕಂಡಿದ್ದೆಷ್ಟು? ಸ್ವಲ್ಪ ಮಾತ್ರ. ಮನುಷ್ಯರಿಗೆ ತಮ್ಮ ತಂದೆ ತಾಯಿಯ ಮೇಲೆ ಅಥವಾ ತಮ್ಮ ಮೇಲೆ, ಗಂಡ ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ, ಆಸ್ತಿ ಪಾಸ್ತಿಯ ಮೇಲೆ ಯಾವ ರೀತಿಯಾದಂತಹ ಒಂದು ಅಭಿಮಾನ, ಅಟ್ಯಾಚ್ಮೆಂಟ್ ಇರುತ್ತೋ ಅಷ್ಟು ಅಭಿಮಾನ, ಅಟ್ಯಾಚ್ಮೆಂಟ್ ಯಾರಿಗಿರ್ಲಿಲ್ಲ? ದೃಷ್ಟದ್ಯುಮ್ನ ಮತ್ತು ದ್ರೌಪದಿಗೆ ಇರ್ಲಿಲ್ಲ. ನ ಅತಿತರಾಮ್. ಅತಿತರ ಅಂದ್ರೆ ತುಂಬಾ ಅಂತ. ಅಂದ್ರೆ ಸಾಮಾನ್ಯ ಮನುಷ್ಯರಿಗೆ, ನಮ್ಮ ನಿಮ್ಮೆಲ್ಲರಿಗೆ ಯಾವ ರೀತಿ ಇರುತ್ತೋ ಆ ರೀತಿ ದ್ರೌಪದಿಗಾಗಲಿ ದೃಷ್ಟದ್ಯುಮ್ನಿಗಾಗಲಿ ಅಭಿಮಾನ, ಅಟ್ಯಾಚ್ಮೆಂಟ್ ಯಾವುದು ಕೂಡ ಇರ್ಲಿಲ್ಲ. ಯಾಕಿರ್ಲಿಲ್ಲ? ಅಯೋನಿತ್ವ ಹೇತುತಃ. ಅವರು ಮನುಷ್ಯ ಯೋನಿಯಲ್ಲಿ ಹುಟ್ಟಿರ್ಲೇ ಇಲ್ಲ. ಅಯೋನಿಜರು ಅವರೆಲ್ಲರೂ ಕೂಡ. ದ್ರೌಪದಿ ದೃಷ್ಟದ್ಯುಮ್ನ ಅಯೋನಿಜರು. ಅವ್ರು ಹುಟ್ಟಿದ್ದು ಸಾಕ್ಷಾತ್ ಯಜ್ಞ ಕುಂಡದಿಂದಾಗಿ. ಹಾಗಾಗಿ ಅತಿತರವಾದಂತಹ, ಹೆಚ್ಚಾದಂತಹ ಮನುಷ್ಯ ಸ್ವಭಾವ ಅವರಲ್ಲಿ ಇರಲಿಲ್ಲ. ಸ್ವಲ್ಪ ಮಾತ್ರ ಇತ್ತು. ಸ್ವಲ್ಪ ಮಾತ್ರ ಬರ್ಲಿಕ್ಕೆ ಕಾರಣ ಏನು? ಮನುಷ್ಯ ಅನ್ನನ ತಿಂದಿದ್ದಿಂದಾಗಿ ಮತ್ತು ಮನುಷ್ಯ ಸಂಪರ್ಕದಲ್ಲಿ ಇದ್ದಿದ್ದರಿಂದಾಗಿ ಅವರಲ್ಲಿ ಸ್ವಲ್ಪ ಮನುಷ್ಯ ಸ್ವಭಾವ ಕಂಡು ಬಂತು ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಮುಂದೆ
ಯಾಜೋಪಯಾಜೌ ತಾವೇವ ದಯಿತಾ ದೃಪದಸ್ಯ ಚ ಅಥವಾ ದಯಿತಾ ದೃಪದಸ್ಯ ಸಾ ಮಾತೃಸ್ನೇಹಾರ್ಥಮನಯೋಃ ಯಯಾಚೆ ದದತುಶ್ಚತೌ. ಪದಚ್ಛೇದ ಯಾಜೋಪಯಾಜೋ ತ ತೌ ಏವ ದಯಿತಾ ದೃಪದಸ್ಯ ಚ ಮಾತೃಸ್ನೇಹಾರ್ಥಂ ಅನಯೋಃ ಯಯಾಚೆ ದದತುಃ ಚ ತೌ. ಇತ್ತ ಕಡೆ ದೃಪದನ ಹೆಂಡತಿ ದುರಹಂಕಾರವನ್ನು ತೋರಿದ್ಲು. ಯಾಜೋಪಯಾಜರು ಪುರೋಹಿತರು ಪ್ರಸಾದವನ್ನು ಸ್ವೀಕರಿಸಬಾ ಅಂತ ಕರೆದರೆ, ನೀವು ಕರೆದ ತಕ್ಷಣ ಬರಲಿಕ್ಕೆ ನಾನೇ ನಿಮ್ ಹೆಂಡತಿ ಅಲ್ಲ, ಮುಖಂ ನ ಅವಲಿಪ್ತಂ, ನನ್ನ ಮುಖಕ್ಕೆ ನಾನು ಗಂಧ ಹಚ್ಕೊಂಡಿಲ್ಲ, ಸುಗಂಧ ದ್ರವ್ಯ ಹಚ್ಕೊಂಡಿಲ್ಲ, ನಾನಿನ್ನೂ ರೆಡಿಯಾಗಿ ಬರಬೇಕು, ಅಲ್ಲಿ ತನಕ ಕಾಯಿರಿ ಅಂತ ಮನೆಗೆ ಬಂದಂತಹ ಶ್ರೇಷ್ಠ ಪುರೋಹಿತರಾದಂತಹ ಜ್ಞಾನಿಗಳಾದಂತಹ ಯಾಜೋಪಯಾಜರಿಗೆ ಅವಮಾನವನ್ನು ಮಾಡಿದಳು. ಯಾರು? ಆ ದೃಪದನ ಹೆಂಡತಿ. ಅದಕ್ಕನುಗುಣವಾಗಿ ಆ ಯಾಜೋಪಯಾಜರು, ನೀನ್ ನಿಂತ್ಕೊಂಡು ನಮ್ಗೇನಾಗ್ಬೇಕು, ನಿನ್ನ ಅವಶ್ಯಕತೆಯೇ ಇಲ್ಲ, ನಿನ್ನ ಅವಶ್ಯಕತೆ ಇಲ್ಲದೇನೆ ನಾನು ಮಕ್ಕಳನ್ನ ದೃಪದನಿಗೆ ಕೊಡ್ತೇವೆ ಅಂತ ಆ ಹವಿಸ್ಸನ್ನ ಯಜ್ಞಕುಂಡದಲ್ಲಿ ಹಾಕಿದಾಗ ಅಲ್ಲಿಂದಾಗಿ ಹುಟ್ಟಿ ಬಂದಂಥವರು ಧೃಷ್ಟದ್ಯುಮ್ನ ಮತ್ತು ದ್ರೌಪದಿ. ಅಲ್ಲಿ ಏನಾಗ್ಬಿಡ್ತು, ಧೃಷ್ಟದ್ಯುಮ್ನಿಗಾಗಲಿ ದ್ರೌಪದಿಗಾಗಲಿ ದೃಪದನ ಹೆಂಡತಿಯ ಮೇಲೆ ಮಾತೃತ್ವ ಭಾವನೆ ಬರಲಿಲ್ಲ. ಗರ್ಭವಾಸವನ್ನು ಮಾಡಿ ಎಲ್ಲೋ ಇದೇ ಹಾಲು ಕುಡಿದು ಬಂದಿದ್ದಾರೆ, ಮಾತೃತ್ವ ಸ್ನೇಹ ಬರುತ್ತೆ. ಆದರೆ ನೇರವಾಗಿ ಬಂದಿದ್ದಾರೆ, ಅದರಲ್ಲೂ ತಾರುಣ್ಯದಲ್ಲಿ ಬಂದಿದ್ದಾರೆ. ಹಾಗಾಗಿ ಅವಳ ಮೇಲೆ ತಾಯಿ ಎನ್ನುವಂತ ಭಾವನೆ ಬರಲಿಲ್ಲ. ಅದನ್ನು ನೋಡಿದಾಗ ದೃಪದಸ್ಯ ದಯಿತ, ದೃಪದನ ಹೆಂಡತಿ ಮಾಡಿದಳು, ಯಾಜೋಪಯಾಜರನ್ನ ಮತ್ತೆ ಯಯಾಚೆ ಪ್ರಾರ್ಥನೆ ಮಾಡ್ಕೊಳ್ಳುವಂತೆ. ಏನಂತ? ಮಾತೃ ಸ್ನೇಹಾರ್ಥಂ, ಆ ಇಬ್ಬರೂ ಮಕ್ಕಳಿಗೆ ನನ್ನಲ್ಲಿ ಮಾತೃತ್ವ ಎನ್ನುವಂತ ಭಾವನೆ ಬರಬೇಕು, ನಾನು ಅವರ ತಾಯಿ ಎನ್ನುವಂತಹ ಪ್ರೀತಿ ವಾತ್ಸಲ್ಯ ಬರಬೇಕು ಅಂತ ಪ್ರಾರ್ಥನೆ ಮಾಡಿದಳು. ಯಾಜೋಪಯಾಜರು ಹಾಗೆ ಆಗಲಿ ಅಂತ ಅವರಿಗೆ ದದತುಹು ಅನುಗ್ರಹವನ್ನು ಕೂಡ ಮಾಡಿದರು. ಹೀಗೆ ಅಂದಿನಿಂದಾಗಿ ದ್ರೌಪದಿ ಮತ್ತು ಧೃಷ್ಟದ್ಯುಮ್ನ ಅವಳನ್ನ ತನ್ನ ತಾಯಿ ಎನ್ನುವಂತಹ ಭಾವನೆಯನ್ನೇನೆ ತೋರಿಸಿದರು. ಮುಂದೆ ಜಾತಂ ಆತ್ಮನಿಹಂತಾರಂ, ಭಾರದ್ವಾಜೋ ನಿಶಮ್ಯತಂ, ಯಶೋರ್ಥವಸ್ತ್ರಾಣಿ ದದೌ, ಅಗ್ರಹೀತ್ ಸೋಪಿ ಲೋಭತಃ. ರಾಮಾಸ್ತ್ರಾಣಾಂ ದುರ್ಲಭತ್ವಾತ್, ತ್ರಿದಶೇಷ್ವಪಿ ವೀರ್ಯವಾನ್. ಪದಚ್ಛೇದ ಜಾತಂ ಆತ್ಮನಿಹಂತಾರಂ, ಭಾರದ್ವಾಜಃ ನಿಶಮ್ಯ ತಂ ಯಶೋರ್ಥಂ ಅಸ್ತ್ರಾಣಿ ದದೌ, ಅಗ್ರಹೀತ್ ಸಹ ಅಪಿ ಲೋಭತಃ, ರಾಮಾಸ್ತ್ರಾಣಾಂ ದುರ್ಲಭತ್ವಾತ್, ತ್ರಿದಶೇಷು ಅಪಿ ವೀರ್ಯವಾನ್. ಇನ್ನೂ ಒಂದು ವಿಚಿತ್ರ ಅಂತಂದ್ರೆ, ದ್ರೋಣಾಚಾರ್ಯರಿಗೆ ಗೊತ್ತಾಯ್ತು ಅಂತೆ, ಆತ್ಮನಿಹಂತಾರಂ, ತನ್ನನ್ನ ಹಂತಾರ ಕೊಲ್ಲುವಂತಹ ವ್ಯಕ್ತಿ ದೃಪದನ ಮಗನಾಗಿ ಹುಟ್ಟಿದ್ದಾನೆ ಧೃಷ್ಟದ್ಯುಮ್ನ ಅಂತ ಭಾರದ್ವಾಜ ನಿಶಮ್ಯ, ಭಾರದ್ವಾಜ ದ್ರೋಣಾಚಾರ್ಯರಿಗೆ ಅದು ಗೊತ್ತಾಯ್ತು. ನಿಶಮ್ಯ ಕೇಳಿದ್ರು,
ತನ್ನನ್ನು ಕೊಲ್ಲುವಂತಹ ಮಗ ಹುಟ್ಟಿದ್ದಾನೆ ಅಂತ ಕೇಳಿದರೂ ಕೂಡ ಅವರೇನ್ ಮಾಡಿದ್ರು, ಆ ಧೃಷ್ಟದ್ಯುಮ್ನನಿಗೇನೆ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು ಉಪದೇಶ ಮಾಡಿದ್ರು ಅಂತೆ. ಅಸ್ತ್ರಾಣಿ ದದವು, ಅವನಿಗೆ ಅಸ್ತ್ರಾಭ್ಯಾಸವನ್ನ ಕಲಿಸಿದ್ರು, ಅಸ್ತ್ರಗಳ ಉಪದೇಶವನ್ನು ಮಾಡಿದರು. ಯಾಕೆ ಮಾಡಿದ್ರು? ತಮ್ಮನ್ನು ಕೊಲ್ಲುವಂತಹ ವ್ಯಕ್ತಿಗೆ ತಾವೇ ಅಸ್ತ್ರ ವಿದ್ಯೆಯನ್ನು ಯಾಕೆ ಉಪದೇಶ ಮಾಡಿದ್ರು ಅಂತಂದ್ರೆ, ಯಶೋರ್ಥಂ, ಆ ದ್ರೋಣಾಚಾರ್ಯರಿಗೆ ಯಶಸ್ಸಿನ ಆಸೆ ಇತ್ತು, ಒಂದು ಕೀರ್ತಿಯ ಆಸೆ. ಏನು? ತನ್ನನ್ನು ಕೊಲ್ಲುವಂತಹ ವ್ಯಕ್ತಿ ಅಂತ ಗೊತ್ತಿದ್ದರೂ ಕೂಡ ಅವನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದರು ಎನ್ನುವಂತಹ ಕೀರ್ತಿ ಬರಲಿ ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಅವರೇನ್ ಮಾಡಿದ್ರು, ಅವನಿಗೆ ಅಸ್ತ್ರಾಭ್ಯಾಸವನ್ನ ತಿಳಿಸಿದರು. ಇನ್ನು ದ್ರೋಣಾಚಾರ್ಯರು ದೊಡ್ಡ ಜ್ಞಾನಿಗಳು, ಅವ್ರಿಗೆ ಗೊತ್ತಿತ್ತು, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಪರಮಾತ್ಮನ ಸಂಕಲ್ಪ, ಇವನು ನನ್ನನ್ನು ಕೊಲ್ಲಬೇಕು ಅಂತ ಹುಟ್ಟಿದ್ದಾನೆ, ಹಾಗಾಗಿ ನನ್ನನ್ನು ಕೊಂದೇ ಕೊಲ್ತಾನೆ. ಹಾಗಾಗಿ ನಾನು ಇವನಿಗೆ ವಿದ್ಯೆಯನ್ನು ಉಪದೇಶ ಮಾಡಿ ಆ ಕೀರ್ತಿಯನ್ನು ಪಡೆದುಕೊಳ್ಳೋಣ ಎನ್ನುವಂತ ಒಂದು ಆಸೆಯಿಂದಾಗಿ ದ್ರೋಣಾಚಾರ್ಯರು ಅವನಿಗೆ ಅಸ್ತ್ರಾಣಿ ದದವು, ಅಸ್ತ್ರಗಳ ಉಪದೇಶವನ್ನು ಮಾಡಿದರು. ಇನ್ನು ಧೃಷ್ಟದ್ಯುಮ್ನ ಹೇಗೆ ಸ್ವೀಕರಿಸಿದ ಅಂತ, ಯಾಕೆ? ಅವನು ವೀರ್ಯವನ್, ಮಹಾಪರಾಕ್ರಮಶಾಲಿ. ಹಿಂದೆ ನಾವು ಕೇಳಿದಂತೆ ಹುಟ್ಟುವಾಗಲಿದೆ ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಬಂದಂತಹ ಮಹಾಪರಾಕ್ರಮಿ. ಅದರಲ್ಲೂ ಕೂಡ ವಿದ್ಯಾಭ್ಯಾಸ ಮಾಡ್ಲಿ ಬೇಕಿದ್ರೆ, ತಾನು ಯಾರನ್ನು ಕೊಲ್ಲಬೇಕು ಅದೇ ವ್ಯಕ್ತಿಯ ಹತ್ರ ಹೋಗಿ ಯಾಕೆ ವಿದ್ಯಾಭ್ಯಾಸ ಮಾಡ್ಬೇಕಾಗಿತ್ತು ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಸೋಪಿ ಲೋಭತಃ, ಲೋಭದಿಂದಾಗಿ ಧೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಹತ್ರ ವಿದ್ಯೆಯನ್ನು ಕಲಿತ. ಯಾಕೆ ಲೋಭ ಅಂತಂದ್ರೆ, ದ್ರೋಣಾಚಾರ್ಯರ ಹತ್ತಿರ ಇರುವಂತಹ ವಿದ್ಯೆ, ಅಸ್ತ್ರವಿದ್ಯೆ, ಅದು ಸಾಮಾನ್ಯವಾದಂತಹ ಅಸ್ತ್ರವಿದ್ಯೆ ಅಲ್ಲ. ರಾಮಾಸ್ತ್ರಾಣ, ಪರಶುರಾಮ ದೇವರಿಂದಾಗಿ ಉಪದೇಶ ಪಡೆದುಕೊಂಡಂತಹ ಅಸ್ತ್ರಗಳು. ಪರಶುರಾಮ ದೇವರ ಆ ಅಸ್ತ್ರಗಳು ಸಾಮಾನ್ಯ ಮನುಷ್ಯರು ಬಿಟ್ಬಿಡಿ, ತ್ರಿದಶೇಶ್ವಪಿ ದುರ್ಲಭತ್ವ. ತ್ರಿದಶರು ಅಂದ್ರೆ ದೇವತೆಗಳು, ದೇವತೆಗಳಿಗೂ ಆ ಅಸ್ತ್ರಗಳ ಬಗ್ಗೆ ಗೊತ್ತಿರೋದಿಲ್ಲ. ಅಂತಹ ಅಸ್ತ್ರಗಳನ್ನ ದ್ರೋಣಾಚಾರ್ಯರಿಗೆ ಉಪದೇಶ ಮಾಡಿದ್ರು ಪರಶುರಾಮ ದೇವರು. ಹಾಗಾಗಿ ಆ ಅಸ್ತ್ರಗಳ ಜ್ಞಾನ ತನಗೂ ಕೂಡ ಬರಲಿ ಎನ್ನುವಂತಹ ಲೋಭದಿಂದಾಗಿ ತಾನೇ ಸಂಹಾರ ಮಾಡುವಂತಹ ವ್ಯಕ್ತಿಯಲ್ಲಿ, ದ್ರೋಣಾಚಾರ್ಯರ ಹತ್ತಿರದಲ್ಲಿ ತಾನು ಹೋಗಿ ಅಸ್ತ್ರಗಳ ಉಪದೇಶವನ್ನು ಪಡೆದುಕೊಂಡ. ಹೀಗೆ ದ್ರೋಣಾಚಾರ್ಯರು ತಮ್ಮನ್ನು ಕೊಲ್ಲುವಂತಹ ವ್ಯಕ್ತಿ ಅಂತ ಗೊತ್ತಿದ್ದರೂ ಕೂಡ ಕೀರ್ತಿಯ ಆಸೆಯಲ್ಲಿ ಅವನಿಗೆ ಉಪದೇಶವನ್ನು ಮಾಡಿದರು. ಧೃಷ್ಟದ್ಯುಮ್ನನು ಕೂಡ ಅಸ್ತ್ರಗಳ ಮೇಲಿನ ಲೋಭದಿಂದಾಗಿ ತಾನು ದ್ರೋಣಾಚಾರ್ಯರ ಹತ್ತಿರ ವಿದ್ಯಾಭ್ಯಾಸವನ್ನು ಮಾಡಿದ. ಮುಂದೆ ಭೀಮಾರ್ಜುನಾಭ್ಯಾಂ ಬದ್ಧಂತು ಶ್ರುತ್ವಾ ಪಾಂಚಾಲ ಭೂಪತಿಂ ಪ್ರಾಹಿಣೋತ್ ಕೃತವರ್ಮಾಣಂ ಪಾಂಡವಾನಾಂ ಜನಾರ್ದನಃ. ಪಾಂಡವೇ ಶ್ವತುಲಾಂ ಪ್ರೀತಿಂ ಲೋಕೆ ಖ್ಯಾಪಯಿತುಂ ಪ್ರಭುಃ. ವಚ್ಛೇದ ಭೀಮಾರ್ಜುನಾಭ್ಯಾಂ ಬದ್ಧಂ ತು ಅಥವಾ ತಂ ಶ್ರುತ್ವಾ ಪಾಂಚಾಲ ಭೂಪತಿಂ ಪ್ರಾಹಿಣೋತ್ ಕೃತವರ್ಮಾಣಂ ಪಾಂಡವಾನಾಂ ಜನಾರ್ದನಃ. ಪಾಂಡವೇಶು ಅತುಲಾಂ ಪ್ರೀತಿಂ ಲೋಕೆ ಖ್ಯಾಪಯಿತುಂ ಪ್ರಭುಃ. ಕೃಷ್ಣನಿಗೆ ಒಂದು ವಿಚಾರ ಗೊತ್ತಾಯಿತು. ಏನಂತ? ಪಾಂಚಾಲ ಭೂಪತಿಂ, ಪಾಂಚಾಲದ ದೊರೆಯಾದಂತಹ ದ್ರುಪದನನ್ನ ಭೀಮಾರ್ಜುನರು ಬಂಧನ ಮಾಡಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಯಿತು. ತಕ್ಷಣ ಅವನೇನ್ ಮಾಡಿದ? ಪಾಂಡವಾನಾಂ ಕೃತವರ್ಮಾಣಂ ಪ್ರಾಹಿಣೋತ್, ಪಾಂಡವರ ಹತ್ತಿರ ಕೃತವರ್ಮನನ್ನ ಪ್ರಾಹಿಣೋತ್ ಕಳಿಸಿದ. ಯಾಕೆ ಕಳಿಸಿದ ಅಂತಂದ್ರೆ, ಜಗತ್ತಿಗೆ ಗೊತ್ತಾಗಬೇಕು ಏನಂತ, ಕೃಷ್ಣನಿಗೆ ಪಾಂಡವರಲ್ಲಿ ಅತುಲಾಂ ಪ್ರೀತಿ, ಭಾರೀ ಪ್ರೀತಿ ಇದೆ ಎನ್ನುವಂತ ವಿಚಾರ ಗೊತ್ತಾಗಬೇಕು ಅಂತ. ವಿಚಾರ ಗೊತ್ತಾದ ತಕ್ಷಣ ಕೃತವರ್ಮನನ್ನ ಪಾಂಡವರ ಹತ್ತಿರ ಕಳಿಸಿದ ಶ್ರೀಕೃಷ್ಣ ಪರಮಾತ್ಮ. ಅಂದ್ರೆ ಅಭಿನಂದನೆ ಮಾಡ್ಲಿಕ್ಕೆ ಅಂತ. ಈ ಚಿಕ್ಕ ವಯಸ್ಸಿನಲ್ಲಿ ಏನೇ
ಪಾಂಚಾಲದ ದೊರೆಯಂತಹ ದೃಪದನನ್ನ ಬಂಧನ ಮಾಡಿದ್ದೀರಿ ಅಂತ ಅವರಿಗೆ ಒಂದು ಖ್ಯಾತಿ ಸಿಗಬೇಕು. ಕೃಷ್ಣ ಸನ್ಮಾನ ಮಾಡಿದ್ದಾನೆ ಅಂತ ಗೊತ್ತಾಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಪಾಂಡವರ ಖ್ಯಾತಿ ಜಗತ್ತಿಗೆ ಗೊತ್ತಾಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ತಾನು ಕೃತವರ್ಮನನ್ನ ಕಳಿಸಿ ಅಭಿನಂದನೆಗಳನ್ನ ತಿಳಿಸಿದ. ಸಮ್ಮಾನ್ಯ ಪಾಂಡವಾನ್ ಸೋಪಿ ಶೂರಾನುಜ ಸುತಾಸುತಃ ತೈರ್ಮಾನಿತಃ ಕೃಷ್ಣ ಭಕ್ತ್ಯ ಭ್ರಾತೃತ್ವಾಚ್ಚ ಹರಿಮ್ಯಯೌ. ಪದಚ್ಛೇದ. ಸಮ್ಮಾನ್ಯ ಪಾಂಡವಾನ್ ಸಹ ಅಪಿ ಶೂರಾನುಜ ಸುತಾಸುತಃ ತೈಃ ಮಾನಿತಃ ಕೃಷ್ಣ ಭಕ್ತ್ಯ ಭ್ರಾತೃತ್ವಾತ್ ಚ ಹರಿಂ ಯಯೌ. ಈ ಕೃತವರ್ಮ ಯಾರು ಅಂತಂದ್ರೆ ಶೂರಾನುಜ ಸುತಾಸುತಃ, ಶೂರನ ತಮ್ಮನ, ಶೂರನ ಅನುಜ, ಶೂರನ ತಮ್ಮ, ತಮ್ಮನ ಸುತ ಅಂದ್ರೆ ಮಗಳು, ಅವಳ ಸುತ ಅಂದ್ರೆ ಶೂರನ ತಮ್ಮನ ಮೊಮ್ಮಗ ಯಾರು ಕೃತವರ್ಮ. ಕುಂತಿ ಯಾರು? ಶೂರನ ಮಗಳು. ಹೀಗೆ ಆ ಬಾಂಧವರು ಕೂಡ ಆಗಬೇಕು. ಯಾರು? ಪಾಂಡವರು ಮತ್ತು ಕೃತವರ್ಮ. ಹೀಗೆ ಶೂರಾನುಜ ಸುತಾಸುತ, ಶೂರರಾಜನ ಆ ತಮ್ಮನ ಮಗಳ ಮಗ, ಶೂರರಾಜನ ತಮ್ಮನ ಮೊಮ್ಮಗನಾದಂತಹ ಕೃತವರ್ಮ ತಾನೇನ್ ಮಾಡಿದ? ಪಾಂಡವರಿಗೆ ವಿಶೇಷವಾದ ಸನ್ಮಾನವನ್ನು ಮಾಡಿದ. ಈ ಚಿಕ್ಕ ವಯಸ್ಸಿನಲ್ಲಿಯೇನೆ ದ್ರುಪದನಂತಹ ಮಹಾಪರಾಕ್ರಮಿಯನ್ನ ಬಂಧನ ಮಾಡಿದ್ದೀರಿ ಅಂತ ಅವರಿಗೆ ವಿಶೇಷವಾದ ಸನ್ಮಾನವನ್ನು ಮಾಡ್ತಾನೆ. ಅದಾದ ಮೇಲೆ ಆ ಯಾವ ಪಾಂಡವರು ಕೂಡ ಕೃತವರ್ಮನಿಗೆ ಮಾನಿತಃ ಸನ್ಮಾನವನ್ನು ಮಾಡಿದರು. ಯಾಕೆ? ಎರಡು ಕಾರಣ. ಒಂದು, ಕೃಷ್ಣ ಭಕ್ತ್ಯ, ಇವನು ಕೃಷ್ಣನ ಕಡೆಯಿಂದ ಬಂದಿದ್ದಾನೆ, ಹಾಗಾಗಿ ಕೃಷ್ಣನ ಮೇಲಿನ ಭಕ್ತಿಯಿಂದಾಗಿ ಅವನಿಗೆ ಸತ್ಕಾರವನ್ನು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಮತ್ತು ಭ್ರಾತೃತ್ವಾಚ, ಅವನೇನಾಗಬೇಕು? ಸಹೋದರನು ಆಗಬೇಕು. ಯಾಕೆಂತಂದ್ರೆ ಶೂರಸೇನನ ಮಗಳ್ಯಾರು? ಕುಂತಿ. ಹಾಗಾಗಿ ಅಲ್ಲಿನ ಸಂಬಂಧ ಆಗತ್ತೆ. ಹಾಗಾಗಿ ಏನ್ ಮಾಡಿದ್ರು? ಅಕ್ಕ ತಂಗಿಯರ, ಒಂದು ರೀತಿಯಲ್ಲಿ ಅಕ್ಕ ತಂಗಿಯರ ಮಕ್ಕಳು. ಈ ಒಂದು ಹಿನ್ನೆಲೆಯಲ್ಲಿ ಏನಾಯ್ತು? ಕೃಷ್ಣನ ಮೇಲಿನ ಭಕ್ತಿ, ಇನ್ನೊಂದು ತನ್ನ ಸಹೋದರ ಕೂಡ ಆಗಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ಕೃತವರ್ಮನಿಗೆ ವಿಶೇಷ ಸತ್ಕಾರವನ್ನು ಪಾಂಡವರು ಮಾಡ್ತಾರೆ. ಅದಾದ ಮೇಲೆ ಆ ಶೂರಸೇನ ಹರಿಂ ಯಯೋ, ಪರಮಾತ್ಮನ ಹತ್ತಿರ ವಾಪಸ್ ಬಂದ. ಹೀಗೆ ಭೀಮಾರ್ಜುನರ ಆ ಒಂದು ದಿಗ್ವಿಜಯದ ವಾರ್ತೆಯನ್ನು ಕೇಳಿ ಕೃಷ್ಣ ಅವರ ಕೀರ್ತಿ ಜಗತ್ತಿಗೆ ಗೊತ್ತಾಗಬೇಕು, ಆ ಮೂಲಕ ಅವರ ಖ್ಯಾತಿ ಎಲ್ಲ ಕಡೆ ಹಬ್ಬಬೇಕಂತ ಹಿನ್ನೆಲೆಯಲ್ಲಿ ಕೃತವರ್ಮನನ್ನ ತನ್ನ ಪರವಾಗಿ ಪಾಂಡವರ ಕಡೆಗೆ ಕಳಿಸಿ ಸನ್ಮಾನವನ್ನು ಮಾಡಿಸಿದ. ಮತ್ತೆ ಮುಂದೆ ಏನ್ ನಡೆಯಿತು ಎನ್ನುವಂತ ವಿಚಾರವನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.